ಅರೆ ಸಾಹಿಲ್, ಏನೋ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಎಲ್ಲಿಗೋ ಹೋಗ್ತಿದ್ದೀಯಾ? ಸಾಹಿಲ್ ಅವನ ಹೆಂಡತಿ ಮಕ್ಕಳ ಜೊತೆ ಸೇರಿ ಬಸ್ಸಿಗೋಸ್ಕರ ಕಾಯ್ತಾ ಇದ್ದ. ಏನಿಲ್ಲ ವೀರಣ್ಣ, ನಾನು ನನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ. ಅರೆ ಇವಾಗ ಪಟ್ಟಣಕ್ಕೆ ಹೋಗಿ ಏನೋ ಮಾಡ್ತೀಯಾ? ಇವಾಗ ಮಳೆ ಬರುವಂತಹ ಸಮಯ. ಈ ಸಮಯದಲ್ಲಿ ಇಲ್ಲೇ ಇದ್ದು ವ್ಯವಸಾಯ ಮಾಡದೆ ಪಟ್ಟಣಕ್ಕೆ ಯಾಕೆ ಹೋಗ್ತೀಯಾ? ಏನು ಮಳೆ ಬರುತ್ತಾ? ಎಲ್ಲಾದ್ರೂ ಮಳೆ ಬರುವ ಸೂಚನೆ ಕಾಣ್ತಾ ಇದೆಯಾ ವೀರಣ್ಣ? ಅದೇನೋ ನಿನ್ ಮಾತ್ ಕೇಳ್ಬೇಕಾದ್ರೆ ಈ ಊರ್ನ ಬಿಟ್ಬಿಟ್ಟು ಪಟ್ಟಣಕ್ಕೆ ಹೋಗುವ ರೀತಿ ಅನ್ಸ್ತಾ ಇದೆ. ಏನ್ ವಿಷಯ? ಹೌದು ವೀರಣ್ಣ, ನೀವು ಆಲೋಚನೆ ಮಾಡಿದ್ದು ನಿಜಾನೇ. ನಾನು ವ್ಯವಸಾಯ ಮಾಡೋದಿಲ್ಲ, ನಾನು ಪಟ್ಟಣಕ್ಕೆ ಹೋಗ್ತೀನಿ. ಅದೇನೋ ಸಾಯಿಲೋ ಹಾಗೆ ಹೇಳ್ತಾ ಇದ್ದೀಯಾ? ನೀನ್ ವ್ಯವಸಾಯ ಮಾಡದೆ ಯಾಕೆ ಇವಾಗ ಪಟ್ಟಣಕ್ಕೆ ಹೋಗ್ತೀಯಾ? ಇವಾಗ ಏನಾಯ್ತು ಅಂತ ಕೇಳ್ತಿದ್ದೀರಾ? ಬಿಸಿಲು ಕಾಲ ಹೋಗಿ ತುಂಬಾ ದಿನ ಆಯ್ತು, ಆದ್ರೂ ಒಂದು ಮಳೆ ಹನಿ ಕೂಡ ಆಗ್ತಾ ಇಲ್ಲ. ಅರೆ ಸಮಯಕ್ಕೆ ಸರಿಯಾಗಿ ಮಳೆ ಬರುತ್ತೆ, ಕಾಲಕ್ಕೆ ತಕ್ಕಂಗೆ ಎಲ್ಲ ಬದಲಾಗುತ್ತೆ ಕಣೋ. ಅದೆಲ್ಲ ನನ್ಗೆ ಗೊತ್ತು, ಆದ್ರೆ ವ್ಯವಸಾಯ ಮಾಡಿದ್ರೆ ₹1 ಕೂಡ ಉಳಿತಾ ಇಲ್ಲ, ಅದಕ್ಕೇನೆ ಹೋಗ್ತಾ ಇದ್ದೀನಿ. ವೀರಯ್ಯ ಸಾಹಿಲ್ ಜೊತೆ ಎಷ್ಟೇ ಬೇಡಿಕೊಂಡ್ರು ಸಾಹಿಲ್ ಮಾತ್ರ ವೀರಯ್ಯನ ಮಾತನ್ನು ಕೇಳದೆ ಬಸ್ ಹತ್ತಿ ಪಟ್ಟಣಕ್ಕೆ ಹೋದ. ವೀರಯ್ಯ ತುಂಬಾನೇ ಚಿಂತೆ ಮಾಡ್ಕೊಂಡು ಮನೆಗೆ ಬಂದ್ರು. ಮನೆಯ ಬಾಗಿಲಲ್ಲಿ ಅವರ ಸೊಸೆಯಾದ ಪದ್ಮ ಅವರಿಗೋಸ್ಕರ ಕಾಯ್ತಾ ಇದ್ಲು. ಅವಳು ವೀರಯ್ಯನನ್ನು ನೋಡಿ, ಮಾವ ನಿಮಗೋಸ್ಕರ ತುಂಬಾ ಹೊತ್ತಿಂದ ಕಾಯ್ತಾ ಇದ್ದೀವಿ, ಬನ್ನಿ ಮಾವ ಎಲ್ಲರೂ ಸೇರಿ ಊಟ ಮಾಡೋಣ. ನನಗೆ ಹಸಿವಾಗ್ತಿಲ್ಲಮ್ಮ, ನೀವು ಹೋಗಿ ಊಟ ಮಾಡಿ. ಹಾಗೆ ಹೇಳಿ ವೀರಯ್ಯ ಮನೆಯ ಜಗಲಿ ಮೇಲೆ ಮಲ್ಕೊಂಡ. ಅವರನ್ನು ನೋಡಿ ಪದ್ಮ, ಮಾವ ಏನಾಯ್ತು ಮಾವ, ನೀವ್ಯಾಕೆ ಅಷ್ಟೊಂದು ಚಿಂತೆ ಮಾಡ್ಕೊಂಡ್ ಮಲಗಿದೀರಾ? ಏನೂ ಇಲ್ಲ ಕಣಮ್ಮ, ಈ ಊರಲ್ಲಿ ವ್ಯವಸಾಯ ಸತ್ತೋಗ್ತಾ ಇದೆ. ಹೀಗೆ ಸಾಹಿಲ್ಲು ವ್ಯವಸಾಯವನ್ನು ಬಿಟ್ಟು ಪಟ್ಟಣಕ್ಕೆ ಹೋದ ವಿಷಯವನ್ನು ಹೇಳಿದ. ಮಾವ, ಭೂಮಿನ ನಂಬಿ ಬದುಕದೇ ಇರೋರು ಪಟ್ಟಣಕ್ಕೆ ಹೋಗಿ ಮನುಷ್ಯರನ್ನ ನಂಬಿ ಬದುಕ್ತಾರಾ? ಈ ಭೂಮಿನ ಬಿಟ್ಟು ಹೋದವರೆಲ್ಲ ಮತ್ತೆ ಈ ಭೂಮಿನ ಹುಡುಕೊಂಡು ಬಂದೇ ಬರ್ತಾರ ನೋಡಿ. ನಿಜವಾಗ್ಲೂ ಬರ್ತಾರೆ ಅಂತೀಯ ಪದ್ಮ? ಈ ಪದ್ಮ ಹೇಳ್ತಿದ್ದೀನಲ್ವ ಮಾವಯ್ಯ, ಖಂಡಿತ ಬರ್ತಾರೆ. ಮೊದ್ಲು ಎದ್ದು ಬಂದು ನೀವು ಊಟ ಮಾಡಿ. ಬನ್ನಿ ಮಾವ. ಪದ್ಮನ ಮಾತು ಕೇಳಿ ವೀರಯ್ಯನಿಗೆ ಸ್ವಲ್ಪ ಉತ್ಸಾಹ ಬಂತು. ಹೀಗೆ ಎಲ್ಲರೂ ಊಟ ಮಾಡಲು ಕುಳಿತುಕೊಂಡ್ರು. ಆಗ ವೀರಯ್ಯನ ಹೆಂಡತಿ ಕಮಲ ವೀರಯ್ಯನನ್ನು ನೋಡಿ, ಏನಯ್ಯ, ನಾನು ಊಟಕ್ಕೆ ಕರೆದ್ರೆ ಬಂದಿಲ್ಲ, ಸೊಸೆ ಕರೆದ ತಕ್ಷಣ ಬಂದ್ಬಿಟ್ರಿ? ನನ್ನ ಸೊಸೆ ಬಂಗಾರ ಕಣೆ ಅಪ್ಪ, ನೀನು ಕೂಡ ಬಂಗಾರನೇ ಕಣಪ್ಪ. ಹೀಗೆ ಎಲ್ಲರೂ ಮಾತಾಡ್ಕೊಂಡು ಸಂತೋಷವಾಗಿ ನಿದ್ರೆ ಮಾಡಿದ್ರು. ಮರುದಿನ ಆಕಾಶದಲ್ಲಿ ಮೋಡಗಳು ಕೂಡಿದವು. ಮಾವ, ಆಕಾಶದಲ್ಲಿ ಮೋಡ ಬಂದಿದೆ ನೋಡಿದ್ರಾ? ನೋಡ್ದೆ ಕಣಮ್ಮ, ಅದು ಬೆಳಿಗ್ಗಿಂದ ಹಾಗೇನೇ ಇದೆ. ಇವಾಗ ಯಾವಾಗ ನೋಡಿದ್ರು ಮೋಡ ಹೀಗೇನೆ ಇರುತ್ತೆ, ಆದ್ರೂ ಒಂದನಿ ಕೂಡ ಮಳೆ ಬರದೇ ಇಲ್ಲ. ನಂಬಿ ಮಾವ, ಇವತ್ ಮಳೆ ಬರುತ್ತೆ. ಹಾಗೆ ಹೇಳಿ ಪದ್ಮ ಮನೆಯೊಳಗೆ ಹೋದ್ಲು. ಹೀಗೆ ಆಕಾಶದಲ್ಲಿ ಜೋರಾಗಿ ಗುಡುಗು ಮಿಂಚು ಬಂದು ಮಳೆ ಕೂಡ ಜೋರು ಬಂತು. ವೀರಯ್ಯ ಆ ಮಳೆಯನ್ನು ನೋಡಿ ತುಂಬಾನೇ ಸಂತೋಷಪಟ್ಟ. ಪದ್ಮ, ನೋಡಿದೀಯಾ, ನೀನ್ ಹೇಳ್ದ ಹಾಗೆ ಮಳೆ ಬರ್ತಾ ಇದೆ. ಇನ್ನು ನಾವು ನಮ್ಮ ಭೂಮಿನ ಅಗ್ದು ಅದ್ರಲ್ಲಿ ಬಿತ್ತನೆ ಮಾಡಿ ಬೆಳೆ ಬೆಳಿಬೋದು. ಹೀಗೆ ವೀರಯ್ಯ ಸಣ್ಣ ಮಕ್ಕಳ ಹಾಗೆ ನೀರಿನಲ್ಲಿ ಕುಣಿತಾ ಇದ್ರು. ಅದನ್ನು ನೋಡಿ ಪದ್ಮ ನಗ್ತಾ ಇದ್ಲು. ಈರಯ್ಯ ಭೂಮಿಯನ್ನು ಅಗೆಯಲು ಕೆಲಸದಾಳುಗಳನ್ನು ಕರೆಯಲು ಹೋದ್ರು. ಏನೋ ಗಿರಿ, ಭೂಮಿನ ಅಗಿಬೇಕು, ಬರ್ತೀಯಾ? ಈರಯ್ಯ, ಮೊದ್ಲು ನೀವು ಹಣ ಕೊಟ್ರೆ ಮಾತ್ರ ನಾನು ಭೂಮಿ ಅಗಿಯಕ್ಕೆ ಬರೋದು. ಇದೇನೋ ಇದು ಹೀಗೆ ಮಾತಾಡ್ತಿದ್ದೀಯಾ? ಫಸ್ಲು ಕೈಗೆ ಬಂದ ಮೇಲೆ ತಾನೇ ಹಣ ಕೊಡಕ್ಕಾಗೋದು. ಅದೆಲ್ಲ ಆಗೋದಿಲ್ಲ ಈರಯ್ಯ. ಮೊದ್ಲು ಎಲ್ಲರೂ ಬೆಳೆ ಆದ್ಮೇಲೆ ಫಸ್ಲು ಕೈಗೆ ಬಂದ್ಮೇಲೆ ಆಮೇಲೆ ಹಣ ಕೊಡ್ತೀನಿ ಅಂತ ಹೇಳಿ ಕೆಲ್ಸಕ್ಕೆ ಕರ್ಕೊಂಡೋಗ್ತೀರಾ. ಆಮೇಲೆ ಬೆಳೆ ಎಲ್ಲ ಬೆಳೆದ್ಮೇಲೆ ಮಳೆ ಜೋರಾಗಿ ಬರುತ್ತೆ, ಅದರಿಂದ ಎಲ್ಲನೂ ನಾಶ ಆಗುತ್ತೆ. ಆಮೇಲೆ ಕೇಳಿದ್ರೆ ಬೆಳೆ ಎಲ್ಲ ನಾಶ ಆಯ್ತು ಅಂತ ಹೇಳ್ತೀರಾ. ಆಮೇಲೆ ಮಾಡಿದ ಸಾಲವನ್ನು ತೀರ್ಸಕ್ಕಾಗಲ್ಲ ಅಂತ ವ್ಯವಸಾಯಿಗಳು ಹೋಗಿ ಸಾಯ್ತಾರೆ ಅಲ್ವಾ? ಹೀಗೆ ಗಿರಿ ಒಂದು ನಿಮಿಷ ಕೂಡ ಸುಮ್ಮನಿರದೆ ಎಲ್ಲ ಕಷ್ಟವನ್ನು ಹೇಳಿಕೊಂಡ. ನೀನು ಇಂಥ ಮಾತಾಡಿದ್ಮೇಲೆ ನಿನ್ನ ಯಾರೋ ಕೆಲ್ಸಕ್ಕೆ ಕರೀತಾರೆ. ಹಾಗೆ ಹೇಳಿ ಈರಯ್ಯ ಇನ್ನೊಬ್ಬ ಕೆಲಸದವನ್ನ ಹುಡ್ಕೊಂಡೋದ್ರು. ಹೀಗೆ ಎಲ್ಲ ಕೂಲಿ ಆಳುಗಳು ಮೊದ್ಲೇ ಹಣ ಕೇಳಿದ ಕಾರಣ
ಏನು ಮಾಡಕ್ಕೆ ಸಾಧ್ಯವಾಗದೆ ಈರಯ್ಯ ಮನೆಗೆ ಹೋದ. ಈರಯ್ಯನ ನೋಡಿದ ಪದ್ಮ, ಮಾವ ಹೊಲಕ್ಕೋಗೋಣ. ಹೊಲಕ್ಕೆ ಹೋಗಿ ನಾವೇನಮ್ಮ ಮಾಡೋದು? ಏನ್ ಮಾವ ಹಾಗೆ ಹೇಳ್ತಿದ್ದೀರಾ, ಏನಾಯ್ತು? ಹೀಗೆ ಪದ್ಮ ಕೇಳಿದಾಗ ವೀರಯ್ಯ ನಡೆದ ವಿಚಾರವನ್ನೆಲ್ಲ ಹೇಳಿದ್ರು. ಹೀಗೆ ಕೂಲಿ ಆಳುಗಳು ಕೂಲಿನ ಮೊದ್ಲೇ ಕೇಳಿದ್ರೆ ರೈತರು ಎಲ್ಲಿಂದಮ್ಮ ಹಣ ತರ್ತಾರೆ? ಇವಾಗ ನಾವು ವ್ಯವಸಾಯ ಮಾಡಿದಂಗೇನೆ ಹಾಗೆ ಹೇಳಿ ಚಿಂತೆ ಮಾಡ್ತಿದ್ರು. ಹೀಗೆ ಪದ್ಮ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದಾಗ ಅವಳಿಗೊಂದು ಆಲೋಚನೆ ಬಂತು. ಮಾವ, ನನ್ ಜೊತೆ ಒಂದು ಆಲೋಚನೆ ಇದೆ. ಈ ಊರಲ್ಲಿರೋರೆಲ್ಲ ಒಗ್ಗಟ್ಟಿನಿಂದ ಒಟ್ಟಿಗೆ ಸೇರಿದ್ರೆ ಸಂತೋಷವಾಗಿ ವ್ಯವಸಾಯ ಮಾಡ್ಬೋದು. ಒಗ್ಗಟ್ಟಿನಿಂದ ಮಾಡ್ಬೋದು ಅಂದಾಗ ವೀರಯ್ಯನಿಗೆ ಓದ ಪ್ರಾಣ ಮತ್ತೆ ಬಂತು. ಏನಮ್ಮ ಆ ಆಲೋಚನೆ? ಪದ್ಮ ಅವಳ ಆಲೋಚನೆಯನ್ನು ವೀರಯ್ಯನ ಕಿವಿಯಲ್ಲಿ ಹೇಳಿದ್ಲು. ವೀರಯ್ಯ ತುಂಬಾನೇ ಸಂತೋಷ ಪಡುತ್ತಾ, ಅಮ್ಮ ನಿನ್ನ ಉಪಾಯ ತುಂಬಾ ಚೆನ್ನಾಗಿದೆ, ಆದ್ರೆ ಇದಕ್ಕೆ ಎಲ್ಲ ರೈತರು ಒಪ್ಕೋತಾರ ಇಲ್ವಾ ಅಂತ ಗೊತ್ತಿಲ್ವೇ? ನೀವು ನಾಳೆ ಬೆಳಿಗ್ಗೆ ಬೇಗ ಹೋಗಿ ಎಲ್ಲರನ್ನು ಒಂದೇ ಕಡೆ ಸೇರ್ಸಿ ಮಾವಯ್ಯ. ಹೀಗೆ ಪದ್ಮ ಹೇಳಿದಾಗ ವೀರಯ್ಯ ಮರುದಿನ ಆ ಊರಿನ ಎಲ್ಲಾ ವ್ಯವಸಾಯಿಗಳನ್ನು ಒಂದೇ ಕಡೆ ಒಟ್ಟಿಗೆ ಸೇರ್ಸಿದ. ಏನ್ ವೀರಯ್ಯ, ಯಾಕೆ ಊರಲ್ಲಿರುವ ರೈತರನ್ನು ಒಟ್ಟಿಗೆ ಬರಕ್ಕೇಳಿದ್ದು? ನಿಮ್ನ ಯಾಕೆ ಬರಕ್ಕೇಳಿದ್ದು ಅಂತ ನನ್ ಸೊಸೆ ಹೇಳ್ತಾಳೆ, ಕೇಳ್ಕೊಳ್ಳಿ. ವೀರಯ್ಯ ಹೇಳಿದಾಗ ಪದ್ಮ ಎಲ್ಲರ ಮುಂದೆ ನಿಂತ್ಕೊಂಡು ಅವಳ ಆಲೋಚನೆಯನ್ನು ಎಲ್ಲರಿಗೂ ಹೇಳಿದ್ಲು. ಎಲ್ಲರೂ ಕೇಳ್ಕೊಳ್ಳಿ, ನಮ್ಮೆಲ್ಲರದು ಒಂದೇ ಸಮಸ್ಯೆ. ಇವಾಗ ವ್ಯವಸಾಯ ಮಾಡ್ಬೇಕು ಅಂದ್ರೆ ಕೂಲಿ ಹಣವನ್ನು ಮೊದ್ಲೇ ಕೇಳ್ತಾ ಇದ್ದಾರೆ. ನಮ್ಮ ಜೊತೆ ಕೂಲಿ ಕೊಡ್ಲಿಕ್ಕೆ ಮೊದ್ಲೇ ಹಣ ಇಲ್ವಲ್ಲ? ಹೌದು, ಅದಕ್ಕಿವಾಗ ಏನ್ ಮಾಡೋದು ಪದ್ಮ? ಅದಕ್ಕೇನೆ ನಾವೆಲ್ಲರೂ ಸೇರಿ ಒಂದ್ ಕೆಲ್ಸ ಮಾಡೋಣ. ನಾವೆಲ್ಲರೂ ಒಂದೇ ದಿನ ಒಟ್ಟಿಗೆ ಕೂಡಿ ಒಬ್ಬೊಬ್ಬರ ರೈತರ ಹೊಲದಲ್ಲಿ ಬಿತ್ತನೆ ಮಾಡೋಣ. ಹೀಗೆ ಪ್ರತಿದಿನ ಒಬ್ಬೊಬ್ಬರ ಹೊಲದಲ್ಲಿ ಎಲ್ಲರೂ ಸೇರಿ ಒಂದೇ ದಿನ ಕೆಲಸ ಮಾಡಿ ಹೀಗೆ ಎಲ್ಲರ ಹೊಲದಲ್ಲೂ ಕೂಲಿ ಇಲ್ದೆ ಒಟ್ಟಿಗೆ ವ್ಯವಸಾಯ ಮಾಡ್ಬೋದು. ಹಾಗೆ ಮಾಡಿದ್ರೆ ಎಲ್ರಿಗೂ ಕೂಲಿ ಹಣ ಉಳಿಯುತ್ತೆ. ಪದ್ಮ ಹೇಳಿದ ಆಲೋಚನೆ ಎಲ್ಲರಿಗೂ ತುಂಬಾನೇ ಇಷ್ಟವಾಯಿತು. ಪದ್ಮ, ನೀನ್ ಹೇಳಿದ್ದು ಒಳ್ಳೆ ವಿಷಯ. ಇನ್ಮುಂದೆ ಪ್ರತಿದಿನ ಒಬ್ಬೊಬ್ಬರ ಹೊಲದಲ್ಲಿ ಒಂದೊಂದಿನ ಹೋಗಿ ವ್ಯವಸಾಯಕ್ಕೆ ಬೇಕಾದ ಕೆಲಸ ಮಾಡೋಣ. ಹೀಗೆ ಮಲ್ಲಯ್ಯ ಹೇಳಿದಾಗ ಎಲ್ಲರೂ ಅದಕ್ಕೆ ಒಪ್ಪಿಕೊಂಡ್ರು. ಹೀಗೆ ಮರುದಿನ ಪ್ರತಿಯೊಬ್ಬರು ಹಸುಗಳು, ಎತ್ತು, ಬೇಕಾದ ಬಿತ್ತನೆಗಳನ್ನೆಲ್ಲ ತೆಗೆದುಕೊಂಡು ಹೊಲಕ್ಕೆ ಹೋದ್ರು. ಪದ್ಮ ಎಲ್ಲರ ಜೊತೆ ಸೇರಿ ಮಳೆಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಅಮ್ಮ ಪದ್ಮ, ನಿನ್ಗೆ ಯಾಕಮ್ಮ ಈ ಕೆಲಸ? ನೀನೋಗಿ ಬಿತ್ತನೆ ಕೆಲಸ ಮಾಡು. ಮಾವಯ್ಯ, ನನ್ಗೆ ಈ ಕೆಲಸ ಮಾಡ್ಲಿಕ್ಕೆ ಗೊತ್ತು. ನಮ್ ತಂದೆ ನನ್ಗೆ ಎಲ್ಲ ಕೆಲಸ ಹೇಳಿಕೊಟ್ಟಿದ್ದಾರೆ. ಹೀಗೆ ಹಸುವಿನ ಜೊತೆ ಸೇರಿ ಹೊಲನ ಹೂಳ್ತಾ ಇದ್ಲು. ವೀರಯ್ಯ ಅವನ ಮಗನನ್ನು ನೋಡಿ, ಲೇ ನೋಡೋ ನನ್ ಸೊಸೆನ ಹೇಗೆ ಕೆಲಸ ಮಾಡ್ತಿದ್ದಾಳೆ ಅಂತ ಹೀಗೆ ಅವನ ಮಗನನ್ನು ಕೀಟ್ಲೆ ಮಾಡ್ತಾ ಇದ್ದ ವೀರಯ್ಯ. ಮತ್ತೊಂದು ಕಡೆ ಕಮಲ ಎಲ್ಲರಿಗೂ ಅಡುಗೆಯನ್ನು ಮಾಡಿ ಹೊಲಕ್ಕೆ ತಗೊಬಂದ್ಲು. ಅತ್ತೆ, ಊಟ ತಗೊಂಬಂದಿದ್ದೀರಾ? ಆವಾಗ್ಲಿಂದ ತುಂಬಾ ಹಸಿವಾಗ್ತಿದೆ, ಕೊಡಿ ಊಟ ಮಾಡ್ತೀನಿ. ಪದ್ಮ ತನ್ನ ಅತ್ತೆ ತಂದ ಊಟವನ್ನು ಮಾಡ್ತಾ ಇದ್ಲು. ಹೀಗೆ ಅಲ್ಲಿರುವ ಕೆಲಸದಾಳುಗಳೆಲ್ಲ ಒಟ್ಟಿಗೆ ಕೂತು ಊಟ ಮಾಡಿದ್ರು. ವೀರಯ್ಯ, ಏನೇ ಆದ್ರೂ ನಿನ್ ಸೊಸೆ ತುಂಬಾನೇ ಬುದ್ಧಿವಂತೆ. ಇನ್ ಮುಂದೆ ವ್ಯವಸಾಯ ಮಾಡಕ್ಕಾಗೋದಿಲ್ಲ ಅಂತ ಆಲೋಚನೆ ಮಾಡಿದಾಗ ಒಳ್ಳೆ ಉಪಾಯ ಮಾಡಿ ಎಲ್ಲರೂ ಅವ್ರವ್ರ ಭೂಮಿಯಲ್ಲಿ ವ್ಯವಸಾಯ ಮಾಡೋ ರೀತಿ ಮಾಡ್ಬಿಟ್ಲು. ನನ್ನ ಸೊಸೆ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಾ? ಹೀಗೆ ವೀರಯ್ಯ ತುಂಬಾನೇ ಹೆಮ್ಮೆ ಪಡ್ತಾ ಇದ್ದ. ಪದ್ಮ ಹೇಳಿದ ಹಾಗೇನೆ ಎಲ್ಲರೂ ಸೇರಿ ಬಿತ್ತನೆ ಮಾಡಿದ್ರು. ಹೀಗೆ ಸ್ವಲ್ಪ ದಿನದಲ್ಲೇ ಎಲ್ಲರೂ ಒಗ್ಗಟ್ಟಿನಿಂದ ನಾಟಿಯನ್ನು ಕೂಡ ಮಾಡಿದ್ರು. ಹೀಗೆ ಎಲ್ಲರೂ ಪದ್ಮನ ಹೊಗಳ್ತಾ ಇದ್ರು. ಪಕ್ಕದ ಊರಿನಿಂದ ವೆಂಕಟ್ ಎನ್ನುವವನು ಪದ್ಮನ ನೋಡಲು ಅವರ ಊರಿಗೆ ಬಂದ. ಎಲ್ಲರೂ ತುಂಬಾ ಸಂತೋಷದಿಂದ ಅವರವರ ಹೊಲಕ್ಕೆ ಹೋಗುವುದನ್ನು ನೋಡಿ ಅವನು, ಏನಯ್ಯ, ನಮ್ಮ ಊರಲ್ಲಿ ಭೂಮಿನ ಅಗಿಬೇಕು ಅಂದ್ರೆ ಮೊದ್ಲು ಎಲ್ಲರೂ ಹಣವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ನಿಮ್ಮ ಊರಲ್ಲಿ ನಾಟಿ ಕೂಡ ಮಾಡಿಯಾಗಿದೆ? ಹೀಗೆ ಆಶ್ಚರ್ಯದಿಂದ ಕೇಳಿದ. ಅವರು ಪದ್ಮನ ಬಗ್ಗೆ, ಅವಳ ಬುದ್ಧಿವಂತಿಕೆ ಬಗ್ಗೆ ಹೇಳಿದಾಗ ಅವನು ಕೂಡ ಪದ್ಮನ ಬಳಿ ಬಂದು ಊರಿನ ಕಷ್ಟವನ್ನು ಹೇಳಿಕೊಂಡ. ನಿಮ್ಮ ಊರಿನ ಕಷ್ಟ ಏನು ಅಂತ ನಂಗೆ ಗೊತ್ತಾಯ್ತು. ನಾಳೆ ನಾನ್ ನಿಮ್ ಊರಿಗೆ ಬರ್ತೀನಿ. ನಿಮ್ ಊರಿನ ಜನರನ್ನು ಒಂದೇ ಕಡೆ ಸೇರ್ಸಿಡಿ. ಹಾಗೆ ಹೇಳಿದ್ಲು ಪದ್ಮ. ಹೇಳಿದ ಹಾಗೇನೆ ವೆಂಕಟ್ ಊರಿನ ಜನರನ್ನು ಒಂದು ಕಡೆ ಸೇರ್ಸ್ದ. ಪದ್ಮ ಬಂದು ಅವಳ ಉಪಾಯವನ್ನು ಎಲ್ಲರಿಗೂ ಹೇಳಿದ್ಲು. ನಾನು ನಮ್ಮ ಊರಿನ ಜನರು ಈ ರೀತಿ ಮಾಡಿದ್ರಿಂದನೇ ನಾವೆಲ್ಲರೂ ಇವತ್ತು ವ್ಯವಸಾಯ ಮಾಡಿಕೊಂಡು ಸಂತೋಷವಾಗಿದ್ದೀವಿ. ನೀವು ಕೂಡ ಸಂತೋಷವಾಗಿರ್ಬೇಕು ಅಂದ್ರೆ ನೀವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ಬೇಕು. ಹೀಗೆ ಪದ್ಮ ಹೇಳಿದಾಗ ಅವಳ ಮಾತು ಎಲ್ಲರಿಗೂ ಸರಿ ಅನ್ನಿಸಿತು.
ಹೀಗೆ ಒಗ್ಗಟ್ಟಿನಿಂದ ಎಲ್ಲರೂ ಪದ್ಮನ ಮಾತನ್ನು ಕೇಳಿ ಭೂಮಿಯನ್ನು ಅಗೆದು ವ್ಯವಸಾಯ ಮಾಡಲು ಆರಂಭಿಸಿದ್ರು. ಏನು ದುರ್ಗಾ, ದೊಡ್ಡ ಮಗನಿಗೆ ಮದ್ವೆ ಮಾಡಿ ಎಷ್ಟೋ ವರ್ಷಗಳಾಯಿತು, ಆದರೆ ಇನ್ನೂ ಸಣ್ಣ ಮಗನಿಗೆ ಮದ್ವೆ ಮಾಡದೆ ಹಾಗೆ ಇದ್ದೀಯಾ? ಅಯ್ಯೋ, ಅದೇ ವಿಷಯದ ಬಗ್ಗೆ ನಾನ್ ನಿಮ್ ಜೊತೆ ಮಾತಾಡ್ಬೇಕು ಅಂತ ಇದ್ದೆ. ಅಷ್ಟರಲ್ಲಿ ನೀವೇ ಆ ವಿಚಾರದ ಬಗ್ಗೆ ಮಾತಾಡ್ಬಿಟ್ರಿ. ನನ್ನ ದೊಡ್ಡ ಸೊಸೆನ ನೋಡಿದೀರ ತಾನೆ? ಎಷ್ಟು ಚೆನ್ನಾಗಿದ್ದಾಳೆ. ಅವಳ ರೀತಿಯ ನಂಗೆ ಒಳ್ಳೆ ಸೊಸೆ ಸಿಗ್ಬೇಕು. ಆಯ್ತು ದುರ್ಗಾ, ಹಾಗೇನೆ ನೋಡೋಣ. ಹೀಗೆ ಸ್ವಲ್ಪ ದಿನಗಳ ನಂತರ ದಿವ್ಯಾ ಎನ್ನುವ ಹುಡುಗಿಯನ್ನು ನೋಡಲು ದುರ್ಗಾ ಹಾಗೇನೆ ಅವಳ ದೊಡ್ಡ ಸೊಸೆಯಾದ ಗೀತಾ ಹೋದ್ರು. ದಿವ್ಯಾ ಎಲ್ಲರಿಗೂ ಟೀ ತಗೊಬಂದು ಕೊಡುವಾಗ ಅವಳನ್ನು ನೋಡಿ, ಏ ದಿವ್ಯಾ, ನೀನಾ? ಏ ಗೀತಾ, ನೀನಾ? ಇರೋ, ಎಲ್ರಿಗೂ ಟೀ ಕೊಟ್ ಬರ್ತೀನಿ. ಅಮ್ಮ ಗೀತಾ, ನಿನಗೆ ಈ ಹುಡುಗಿನ ಗೊತ್ತಾ ಅಮ್ಮ? ಅತ್ತೆ, ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್ ಅತ್ತೆ. ನಾವಿಬ್ರು ಕಾಲೇಜಲ್ಲಿ ಒಟ್ಟಿಗೆ ಓದಿದವರು. ಈ ಮಾತನ್ನು ಕೇಳಿದ ಲಕ್ಷ್ಮಯ್ಯ, ಸಂತೋಷ, ನಿನ್ನ ಅದೃಷ್ಟನೇ, ನಿನಗೆ ಒಳ್ಳೆ ಸೊಸೆನೇ ಸಿಕ್ಕಿದ್ದಾಳೆ. ಅದೃಷ್ಟನಾ? ಅದೇನಣ್ಣ ಹಾಗೆ ಹೇಳ್ತಾ ಇದ್ದೀರಾ? ದಿವ್ಯಾ ಗೀತಾ ಕಾಲೇಜಲ್ಲಿ ಒಳ್ಳೆ ಗೆಳತಿಯರು, ಅದ್ರಿಂದ ಅವರ ನಡುವೆ ಜಗಳ ಏನೂ ಇರೋದಿಲ್ಲ. ಅದೇ ಪರಿಚಯನೇ ಇಲ್ಲದವರು ಒಂದೇ ಮನೆಯ ಸೊಸೆಯಾದ್ರು ಅಂತ ತಿಳ್ಕೊ. ಅವರಿಬ್ಬರ ನಡುವೆ ಯಾವಾಗ್ಲೂ ಏನಾದ್ರೂ ಒಂದು ಕಾರಣಕ್ಕೆ ಜಗಳ ಬರ್ತಾನೇ ಇರುತ್ತೆ. ಇವಾಗ ಜಗಳ ಬರೋದಿಲ್ಲ ಅಲ್ವಾ? ಲಕ್ಷ್ಮಯ್ಯ ಹೇಳಿದ್ದು ನಿಜಾನೇ ಅಂತ ಅರ್ಥ ಮಾಡಿಕೊಂಡ ದುರ್ಗಾ ಅವರಿಬ್ಬರಿಗೂ ಮದುವೆಯನ್ನು ಮಾಡಿದ್ಲು. ಹಬ್ಬ, ನನಗೆ ತುಂಬಾ ಸಂತೋಷ ಆಗ್ತಿದೆ ದಿವ್ಯಾ. ಯಾರು ಈ ಮನೆಗೆ ಸೊಸೆಯಾಗಿ ಬರ್ತಾರೋ ಅವಳ ಜೊತೆ ಹೇಗೆ ಮಾತಾಡೋದು, ಹೇಗೆ ಇರೋದು ಅಂತ ಚಿಂತೆ ಮಾಡ್ಕೊಂಡಿದ್ದೆ. ನನಗೂ ಕೂಡ ಕಣೆ, ಯಾವ ಮನೆಗೆ ಹೋಗೋದು, ಯಾರು ಆ ಮನೆಯಲ್ಲಿ ಇರ್ತಾರೆ ಅಂತ ತುಂಬಾ ಚಿಂತೆ ಮಾಡ್ತಿದ್ದೆ. ಆದ್ರೆ ನನಗೆ ಇಲ್ಲಿ ನೀನ್ ಸಿಕ್ಕಿದೀಯಾ. ಹೌದು, ಇಷ್ಟಕ್ಕೂ ನಾನ್ ನಿನ್ನ ಅಕ್ಕ ಅಂತ ಕರೀಲಾ ಅಥವಾ ಗೀತಾ ಅಂತ ಕರೀಲಾ? ಅದೇನೇ ಹಾಗೆ ಹೇಳ್ತಾ ಇದ್ದೀಯಾ? ಅಕ್ಕ ಏನಕ್ಕ? ಏನೇ ಅದು? ಗೀತಾ ಅಂತ ಕರಿಯೇ, ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್ ಅಲ್ವಾ? ಹೀಗೆ ಅವರಿಬ್ಬರು ಯಾವಾಗ್ಲೂ ಸಂತೋಷದಿಂದ ಕಾಲೇಜ್ ಲೈಫಿನ ಬಗ್ಗೆ ಮಾತಾಡ್ತಾನೇ ಇದ್ರು. ಹೀಗೆ ಸ್ವಲ್ಪ ದಿನ ಕಳೆಯಿತು. ಒಂದು ದಿನ ಲಕ್ಷ್ಮಿಯಯ್ಯ ದುರ್ಗಾ ಮನೆಗೆ ಬಂದ್ರು. ನೀವು ಹೇಳಿದ್ದು ನಿಜಾನೇ ಅಣ್ಣ. ಮದುವೆಯಾಗಿ ಇಷ್ಟು ದಿನ ಆದ್ರೂ ಕೂಡ ಈ ಎರಡು ಸೊಸೆಂದಿರ ಮಧ್ಯೆ ಜಗಳ ಅನ್ನೋದೇ ಬರ್ಲೇ ಇಲ್ಲ. ನೀನು ತುಂಬಾ ಪುಣ್ಯ ಮಾಡಿದೀಯ ದುರ್ಗಾ. ಇಲ್ಲಾಂದ್ರೆ ಈ ಕಾಲದಲ್ಲಿ ಇಂಥ ಸೊಸೆಯಂದಿರು ಸಿಗೋದು ತುಂಬಾ ಕಷ್ಟ. ಹೀಗೆ ಲಕ್ಷ್ಮಯ್ಯ ಅಲ್ಲಿಂದ ಮಾತಾಡಿ ಹೊರಟು ಹೋದ್ರು. ಅತ್ತೆ, ತಗೊಳ್ಳಿ, ನಿಮ್ಗೋಸ್ಕರ ನಾನು ಬಿಸಿ ಬಿಸಿ ಬಜ್ಜಿ ಮಾಡಿದೀನಿ. ಅತ್ತೆ, ನಾನ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹಾಲ್ಕೋವಾ ಮಾಡಿದೀನಿ. ಮೊದ್ಲು ಇದನ್ನೇ ತಿನ್ಬೇಕು. ಅತ್ತೆ, ಮೊದ್ಲು ನೀವು ಬಜ್ಜಿನನೇ ತಿನ್ಬೇಕು. ಇಲ್ಲ ಅತ್ತೆ, ಮೊದ್ಲು ನೀವು ಹಾಲ್ಕೋವನೇ ತಿನ್ಬೇಕು. ದುರ್ಗನಿಗೆ ಇಷ್ಟವಾದ ಅಡುಗೆಯನ್ನು ಪೈಪೋಟಿ ಮಾಡ್ಕೊಂಡು ಮಾಡ್ತಾ ಇದ್ರು. ದಿವ್ಯಾ ಅಡಿಗೆ ಕೆಲಸವನ್ನು ಮಾಡ್ತಾ ಇದ್ರೆ ಗೀತಾ ಮನೆ ಕೆಲಸವನ್ನು ಮಾಡ್ತಾ ಇದ್ಲು. ದೇವ್ರೆ, ನನಗೆ ಒಳ್ಳೆ ಸೊಸೆಂದಿರ್ನ ಕೊಟ್ಟಿದ್ದಕ್ಕೆ ನಾನು ತೀರ್ಥಯಾತ್ರೆಗೆ ಬರ್ತೀನಿ. ದುರ್ಗಾ ಮರುದಿನ ಬಟ್ಟೆಗಳನ್ನು ತೆಗೆದುಕೊಂಡು ತೀರ್ಥಯಾತ್ರೆಗೆ ಹೋದ್ಲು. ಹೀಗೆ ಮರುದಿನ ದಿವ್ಯಾ ಅವಳ ಬಟ್ಟೆಯನ್ನು ಮಡಚಿ ಇಡ್ತಾ ಇರುವಾಗ ಅವಳ ಬಟ್ಟೆ ಸ್ವಲ್ಪ ಹರಿದಿರುವುದನ್ನು ನೋಡಿ ಕೋಪದಿಂದ ಗೀತಾಳ ಬಳಿ ಹೋಗಿ, ಏನ್ ಗೀತಾ ಇದು? ಈ ಬಟ್ಟೆ ಹೇಗೆ ಹರಿದೋಯ್ತು? ನನಗೆ ಹೇಗೆ ಗೊತ್ತು ದಿವ್ಯಾ? ನನಗೆ ಹೇಗೆ ಗೊತ್ತು ಅಂದ್ರೆ ನೀನ್ ತಾನೇ ಬಟ್ಟೆ ಒಗ್ದಿದ್ದು. ನಾನೇ ಒಗ್ದಿದ್ದು, ಆದ್ರೆ ಅವಾಗ ಹಾಗೆ ಇರ್ಲಿಲ್ಲ. ನನ್ನ ಬಟ್ಟೆ ಅಲ್ವಾ, ಅದಕ್ಕೇನೆ ಅಷ್ಟು ಕೇರ್ಲೆಸ್ ಆಗಿ ಒಗ್ದಿರ್ತೀಯಾ? ಇದೇ ನಿನ್ನ ಬಟ್ಟೆ ಆಗಿದ್ರೆ ಹೀಗೆ ಒಗ್ದಿರ್ತೀಯಾ? ಅದೇನೆ ನಿನ್ನ ಬಟ್ಟೆ ನನ್ನ ಬಟ್ಟೆ ಅಂತ ಈಗೆಲ್ಲ ಮಾತಾಡ್ತೀಯಾ? ಮತ್ತೆ ಇನ್ನೆಂಗೆ ಮಾತಾಡೋದು? ನೀನು ಬೇಕು ಬೇಕು ಅಂತ ಮಾಡಿದ್ರೆ ಹೀಗೆ ತಾನೆ ಮಾತಾಡಕ್ಕಾಗೋದು. ಅದೇನೆ ಬೇಕು ಬೇಕು ಅಂತ ಮಾಡಿರೋದು ಅಂತೀಯಾ? ನೀನು ಕಾಲೇಜ್ ಓದ್ತಾ ಇರುವಾಗ ಒಂದಿನ ಕಾಪಿ ಓಡ್ಕೊಂಡೆ ಅಲ್ವಾ? ಅದ್ನ ನಾನು ಸರ್ ಜೊತೆ ಹೇಳ್ಕೊಟ್ಟೆ ಅಲ್ಲ, ಅದ್ನ ಮನ್ಸಲ್ಲಿ ಇಟ್ಕೊಂಡೆ ಈ ರೀತಿ ಮಾಡಿರೋದು. ಅಮ್ಮ ದಿವ್ಯಾ, ನಾನ್ ಏನ್ ಮನ್ಸಲ್ಲಿ ಇಟ್ಕೊಂಡು ಏನು ಮಾಡಿಲ್ಲ. ಇನ್ ಮುಂದೆ ನಿನ್ ಕೆಲ್ಸಕ್ಕೇನೆ ಬರೋದಿಲ್ಲ. ಹೀಗೆ ಗೀತಾ ಮರುದಿನದಿಂದ ಅವಳ ಬಟ್ಟೆಯನ್ನು ಮಾತ್ರ ಹೋಗಿದ್ಲು. ಅದನ್ನು ನೋಡಿದ ದಿವ್ಯಾ ಅಡುಗೆ ಅವಳಿಗೆ ಮಾತ್ರ ಮಾಡ್ಕೊಂಡ್ಲು. ಹೀಗೆ ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡಿ ಹೋಗಿ ಮಲ್ಕೊಂಡ್ಲು. ಒಳಗೆ ಬಂದು ಗೀತಾ ನೋಡಿದಾಗ ಏನೂ ಇರ್ಲಿಲ್ಲ. ಅದನ್ನು ನೋಡಿ ಗೀತಾ, ದಿವ್ಯಾ ದಿವ್ಯಾ, ಏನೇ ಏನಾಯ್ತು? ಯಾಕೆ ಕಿರಿಸ್ತಾ ಇದ್ದೀಯಾ? ನಾನು ಕಿರಿಸ್ತಾ ಇದ್ದೀನಾ? ಎಲ್ಲೇ ನಿನಗೆ ಮಾತ್ರ ಅಡಿಗೆ ಮಾಡಿ ಊಟ ಮಾಡಿದೀಯಾ? ನೀನು ನಿನ್ನ ಬಟ್ಟೆನ ಮಾತ್ರ ಒಗ್ದೆ ಅಲ್ವಾ? ಅದಕ್ಕೆ ನಾನು ನನಗೆ ಮಾತ್ರ ಅಡಿಗೆ ಮಾಡ್ಕೊಂಡಿದ್ದು.
ಹಾಗೇನಾ? ಹಾಗಾದ್ರೆ ಇಂದಿನಿಂದ ಅವ್ರವ್ರ ಕೆಲ್ಸ ಅವ್ರವರೇ ಮಾಡ್ಕೊಳ್ಳೋಣ. ಹೀಗೆ ಅಂದಿನಿಂದ ಅವರವರ ಕೆಲ್ಸನ ಅವ್ರವ್ರು ಮಾಡ್ಕೊಂಡ್ರು. ಕನಿಷ್ಠ ಒಬ್ಬರಿಗೊಬ್ಬರು ಮಾತು ಕೂಡ ಮಾತಾಡ್ತಾ ಇರ್ಲಿಲ್ಲ. ಹೀಗೆ ಸ್ವಲ್ಪ ದಿನಗಳ ನಂತರ ದುರ್ಗಾ ತೀರ್ಥಯಾತ್ರೆಯನ್ನು ಮುಗಿಸಿಕೊಂಡು ಬಂದ್ಲು. ಒಳಗೆ ಬಂದವಳು, ಅಮ್ಮ, ಯಾರಾದ್ರೂ ಸ್ವಲ್ಪ ನೀರ್ ತಗೋಬಂದ್ರೆ, ಗಂಟ್ಲು ಒಣಗ್ತಾ ಇದೆ. ಗೀತಾ, ದಿವ್ಯಾ ಇಬ್ಬರು ಒಂದೊಂದು ಗ್ಲಾಸಲ್ಲಿ ನೀರನ್ನು ತಂದಿದ್ದನ್ನು ನೋಡಿ ನಿಜವಾದ ವಿಷಯ ಏನು ಅಂತ ಗೊತ್ತಾಗದೆ ದುರ್ಗಾ, ಹಬ್ಬಾ, ನನ್ನ ಸೊಸೆಯಂದಿರು ಎಷ್ಟು ಒಳ್ಳೆಯವರು, ನನಗೋಸ್ಕರ ನೀರ್ನ ತಂದಿದ್ದಾರೆ, ಕೊಡಿ ಕೊಡಿ. ಹಾಗೆ ಹೇಳಿ ದುರ್ಗಾ ಗೀತಾ ಕೈಯಿಂದ ನೀರನ್ನು ತೆಗೆದು ಕುಡಿದ್ಲು. ಅದಕ್ಕೆ ಗೀತಾ ನಗುತ್ತಾ ದಿವ್ಯಾಳನ್ನು ನೋಡಿದ್ಲು. ಮಧ್ಯಾಹ್ನ ಆಯಿತು. ದಿವ್ಯಾ ಅವಳಿಗೆ ಮಾತ್ರ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಿದ್ಲು. ಆವಾಗ ಅತ್ತೆ, ಇದೇನಮ್ಮ, ನೀನೊಬ್ಳೆ ಊಟ ಮಾಡ್ತಿದ್ಯಾ? ಎಲ್ಲಿ ನಿನ್ನ ಗೆಳತಿ ಕಾಣ್ತಾನೇ ಇಲ್ಲ? ಅರೆರೆ, ನನಗೆ ಇಷ್ಟವಾದ ಬದ್ನೆಕಾಯಿ ಸಾರು. ಸರಿ ಸರಿ, ನನಗೂ ಕೊಡು, ತುಂಬಾ ಹಸಿವಾಗ್ತಾ ಇದೆ ಅಂತ ಕೇಳಿದ್ಲು. ಅತ್ತೆ, ನೀವು ನಾನ್ ಕೊಟ್ಟ ನೀರನ್ನು ಕುಡ್ದಿಲ್ಲ ಅಲ್ವಾ? ಇನ್ಮುಂದೆ ನಾನ್ ನಿಮ್ಗೆ ಅಡಿಗೆ ಮಾಡಿ ಕೊಡೋದಿಲ್ಲ, ಇದು ನನಗೆ ಮಾತ್ರ. ಹಾಗೆ ಹೇಳಿ ಅವಳು ಮಾಡಿರುವ ಅಡಿಗೆನ ರೂಮ್ ಒಳಗೆ ತೆಗೆದುಕೊಂಡು ಹೋದ್ಲು. ದಿವ್ಯಳ ಮಾತು ಕೇಳಿ ದುರ್ಗನಿಗೆ ಏನೂ ಅರ್ಥವಾಗಲಿಲ್ಲ. ಇದೇನಿದು, ನಾನು ಮಾಡಿದ ಅಡಿಗೆ ಅಂತ ಹೇಳ್ತಿದ್ದಾಳೆ, ಇದೇನೋ ವಿಷಯ ಗೊತ್ತಿಲ್ಲ. ಸರಿ, ಇಷ್ಟಕ್ಕೂ ಗೀತಾ ಎಲ್ಲಿ ಹೋದ್ಲು? ನನಗೆ ತುಂಬಾ ಹಸಿವಾಗ್ತಿದೆ. ಹೀಗೆ ಆಲೋಚನೆ ಮಾಡಿ ಅಡುಗೆ ಮನೆಯೊಳಗೆ ಹೋಗಿ ನೋಡಿದಾಗ ಅಲ್ಲಿ ಏನೂ ಇರ್ಲಿಲ್ಲ. ಗೀತಾ ಬೆಳಿಗ್ಗೆ ಮನೆ ಬಿಟ್ಟು ಹೋದವಳು ಸಂಜೆ ಮನೆಗೆ ಬಂದ್ಲು. ಅದುವರೆಗೂ ದುರ್ಗಾ ಹಸಿವಲ್ಲಿ ಒದ್ದಾಡ್ತಿದ್ಲು. ಗೀತಾನನ್ನು ನೋಡಿ, ಅಮ್ಮ ಗೀತಾ, ಎಲ್ಲಿಗೆ ಹೋಗಿದ್ದೆ? ಆ ದಿವ್ಯಾ ನನಗೆ ಹಸಿವಾದ್ರೂ ನನಗೆ ಊಟನೇ ಕೊಡ್ಲಿಲ್ಲ. ನೀನು ಏನಾದ್ರೂ ಮಾಡಿಟ್ಟಿರ್ತೀಯ ಅಂತ ಹೋಗಿ ನೋಡಿದ್ರೆ ಅಲ್ಲಿ ಏನೂ ಇರ್ಲಿಲ್ಲ. ಅತ್ತೆ, ಆ ದಿವ್ಯನಿಗೆ ಅವ್ರವ್ರ ಕೆಲ್ಸನ ಅವ್ರವ್ರೇ ಮಾಡ್ಕೋಬೇಕಂತೆ, ಅದಕ್ಕೆ ನಾವು ಯಾರ್ ಕೆಲ್ಸನೂ ಮಾಡಕ್ ಹೋಗಲ್ಲ. ಆ ಮಾತನ್ನು ಕೇಳಿ ದಿವ್ಯಾ ಹೊರಗಡೆ ಬಂದು, ಹೌದು, ನಿನ್ ಕೆಲ್ಸನ ನೀನು ಗಮನ ಇಟ್ಟು ಮಾಡಿದಿದ್ರೆ ನಾನ್ ಯಾಕೆ ಹೀಗೆ ಮಾತಾಡ್ತಿದ್ದೀನಿ? ಹೀಗೆ ಇಬ್ಬರು ಜಗಳ ಮಾಡಲು ಆರಂಭಿಸಿದ್ರು. ಅದನ್ನು ನೋಡಿದ ದುರ್ಗನಿಗೆ ಮಾತೇ ಬರ್ಲಿಲ್ಲ. ಅಮ್ಮ ಗೀತಾ, ದೇವಸ್ಥಾನಕ್ಕೆ ಹೋಗಿ ಬಟ್ಟೆನ ಹಾಗೇನೆ ತಂದಿದ್ದೀನಿ, ಸ್ವಲ್ಪ ಒಗ್ದಾಕಮ್ಮ. ನಾನ್ ಯಾಕತ್ತೆ ಹೋಗಿಬೇಕು? ನಾನ್ ಹೇಗೋ ನಿಮ್ಗೆ ಅಡಿಗೆ ಮಾಡಿ ಕೊಡ್ತಿದ್ದೀನಿ ತಾನೇ. ಆ ದಿವ್ಯಾ ಸುಮ್ಮನೆ ಹೋಗಿ ಮಲ್ಕೊಂಡಿದ್ದಾಳೆ, ಅವಳನ್ನ ಕರೆದು ಒಗ್ಯಕ್ ಕೇಳಿ. ನಾನ್ ಯಾಕೆ ಹೋಗಿಬೇಕು? ನಾನ್ ಏನ್ ಕೊಟ್ರು ತಿನ್ನೋದಿಲ್ಲ, ಕುಡಿಯೋದಿಲ್ಲ. ಹಾಗಿರುವಾಗ ಬಟ್ಟೆನ ಮಾತ್ರ ನಾನ್ ಯಾಕೆ ಹೋಗಿಬೇಕು? ಹಬ್ಬಬ್ಬಾ, ಸಾಕು ಸಾಕು, ಇಬ್ರು ನಿಮ್ ಬಾಯಿ ಮುಚ್ಚಿ, ಸಾಕು ನೀವು ಜಗಳ ಆಡಿದ್ದು. ಹೀಗೆ ಪ್ರತಿದಿನ ಅವರ ಮಧ್ಯೆ ಸಿಕ್ಕಾಕೊಂಡು ದುರ್ಗಾ ಒದ್ದಾಡ್ತಿದ್ಲು. ಆಗ ಲಕ್ಷ್ಮಯ್ಯ ಮತ್ತೆ ಮನೆಗೆ ಬಂದ್ರು. ದುರ್ಗಾ, ಏನಮ್ಮ ನಿನ್ನ ಮುಖ ಇಷ್ಟು ಪ್ರಕಾಶವಾಗಿದೆ, ನೀನು ತುಂಬಾ ಅದೃಷ್ಟವಂತೆ. ಹಾಗೆ ಹೇಳಿದ್ರು ಲಕ್ಷ್ಮಿಯಯ್ಯ. ಆ ಮಾತನ್ನು ಕೇಳಿ ದುರ್ಗನಿಗೆ ಕೋಪ ಬಂತು. ಏನಯ್ಯ, ಇಬ್ರು ಸೊಸೆಂದಿರ ಮಧ್ಯೆ ಸಿಕ್ಕಾಕೊಂಡು ನಾನು ಒದ್ದಾಡ್ತಾ ಇದ್ದೀನಿ, ಮುಖ ಪ್ರಕಾಶವಾಗಿದೆ ಅಂತ ಹೇಳ್ತೀಯಾ? ಹೀಗೆ ದುರ್ಗಾ ಲಕ್ಷ್ಮಯ್ಯನ ನೋಡಿ ಟೆನ್ಷನ್ ಆದಾಗ ಅವರು ಅಲ್ಲಿಂದ ಹೊರಟೋದ್ರು. ಹೀಗೆ ಎರಡು ಸೊಸೆಂದಿರ ಮಧ್ಯೆ ಜಗಳ ಜಾಸ್ತಿಯಾಗಿ ಅವರಿಬ್ಬರ ಮಕ್ಕಳು ಬೇರೆ ಬೇರೆಯಾದ್ರು. ಇಲ್ ನೋಡು ದಿವ್ಯಾ, ಅತ್ತೆ ಒಂದ್ ವಾರ ನನ್ ಮನೇಲಿ, ಒಂದ್ ವಾರ ನಿನ್ ಮನೇಲಿ ಇರ್ತಾರೆ. ಈ ವಾರ ನನ್ ಮನೇಲೇ ಇರ್ಲಿ. ಯಾಕೆ? ಈ ವಾರ ಹಬ್ಬ ಬರ್ತಿದ್ಯಲ್ಲ, ಅದಕ್ಕೆ ಅತ್ತೆ ಎಲ್ಲ ಕೆಲಸ ಮಾಡ್ಲಿಕ್ಕೆ ನಿನ್ ಮನೇಲಿ ಇರ್ಬೇಕಾ? ಇಲ್ಲ ಇಲ್ಲ, ಈ ವಾರ ಅತ್ತೆ ನನ್ ಮನೇಲೇ ಇರ್ಬೇಕು. ಹೀಗೆ ಅತ್ತೆಗೋಸ್ಕರ ಇಬ್ಬರ ಮಧ್ಯೆ ಜಗಳವೇ ಆರಂಭವಾಯಿತು. ಇದ್ರಿಂದ ನನಗೆ ಒಂದು ವಿಚಾರ ಮಾತ್ರ ಸರಿಯಾಗಿ ಅರ್ಥ ಆಯ್ತು. ಎಷ್ಟೇ ಗೆಳತಿಯರಾದ್ರೂ, ಎಷ್ಟೇ ಪ್ರೀತಿಯ ಅಕ್ಕ ತಂಗಿಯರಾದ್ರೂ ಕೂಡ ಒಂದೇ ಮನೆಯ ಸೊಸೆ ಆದ್ಮೇಲೆ ಅವರಿಬ್ರು ಯಾವಾಗ್ಲೂ ಜಗಳ ಆಡ್ಕೊಂಡೇ ಇರ್ತಾರೆ. ಹಾಗೆ ಹೇಳಿ ದುರ್ಗಾ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಲು.